ಹಾಯ್ ನಮಸ್ಕಾರ. ಬರ್ರಿ ರೆಡಿ ಆಗೋಣ. ಹಿಂಗಿಂದ ಹಿಂಗಾಗೋಣ. ಇದು ನನ್ನ ಫಸ್ಟ್ ಗೆಟ್ ರೆಡಿ ವಿಡಿಯೋ. ಫಸ್ಟಿಗೆ ಸ್ಕಿನ್ ಕೇರ್ ಮಾಡ್ಕೊಳತ್ತೀನಿ. ಅದಕ್ಕೆ ನಾನು ಫಸ್ಟ್ ಟೋನರ್ ಹಾಕ್ಕೊಂಡೀನಿ. ಟೋನರ್ ಫುಲ್ ಡ್ರೈ ಆಗೋ ಮಟನೂ ಅದನ್ನು ರಬ್ ಮಾಡಿ ಆರಿಸ್ಕೊಳತ್ತೀನಿ. ಅದಾದಮೇಲೆ ನಾನು ನೆಕ್ಸ್ಟಿಗೆ ಮಾಯ್ಶ್ಚರೈಸರ್ ಹಚ್ಕೋತೀನಿ. ನಾನು ಫಸ್ಟ್ ಟೈಮ್ ವಿಡಿಯೋಗೆ ವಾಯ್ಸ್ ಓವರ್ ಕೊಡತ್ತೀನಿ. ಹೆಂಗೆ ಬರ್ತಿದೆ ಗೊತ್ತಿಲ್ಲ. ಫಸ್ಟ್ ಟ್ರೈ ನೋಡೋಣ ಹೆಂಗೆ ಬರ್ತಿದೆ. ಗೆಟ್ ರೆಡಿ ವಿತ್ ಮಿ ವಿಡಿಯೋ ಅಂದ್ರೆ ಫುಲ್ ಏನೋ ಪ್ರೋ ಆಗಿ ನಾನು ಮೇಕಪ್ ಮಾಡ್ಕೊಳ್ಳಲ್ಲ. ನನಗೆ ಎಷ್ಟು ಬರ್ತಿದೋ ಅಷ್ಟು ಮಾಡ್ಕೋತೀನಿ. ಬಟ್ ನಾ ಮಾಡ್ಕೊಳ್ಳೋ ಮೇಕಪ್ ನನಗಂತೂ ಇಷ್ಟ. ಫಸ್ಟ್ ಟೈಮ್ ವಿಡಿಯೋ ಮಾಡತ್ತೀನಿ. ಅಲ್ಲಿ ಏನು ನೋಡ್ಬೇಕಂತನೂ ಗೊತ್ತಿಲ್ಲ. ಈಗ ನೆಕ್ಸ್ಟ್ ನಾನು ಸನ್ಸ್ಕ್ರೀಮ್ ಹಾಕ್ಕೊಳತ್ತೀನಿ. ಇಲ್ಲಿ ಈ 3 ಪ್ರಾಡಕ್ಟ್ ನಾನು ಡೈಲಿ ಯೂಸ್ ಮಾಡ್ತೀನಿ. ಟೋನರ್, ಮಾಯ್ಶ್ಚರೈಸರ್, ಸನ್ಸ್ಕ್ರೀಮ್, ಲಿಪ್ ಬಾಮ್ ಕಂಪಲ್ಸರಿ ಡೈಲಿ ಲೈಕ್ ತೆಗಬೇಕು. ಕ್ಯಾಮ್ರಾನು ಎಲ್ಲೋ ಟರ್ನ್ ಆಗಿಬಿಟ್ಟಿತ್ತು, ಅದು ಗೊತ್ತಾಗಿಲ್ಲ. ನೆಕ್ಸ್ಟ್ ನಾನು ಇಲ್ಲಿ ಲಿಪ್ ಬಾಮ್ ಹಚ್ಕೊಳತ್ತೀನಿ. ನಾನು ಇವತ್ತು ಸೀರೆ ಉಟ್ಕೊಳತ್ತೀನಿ. ಸೊ ಈಗ ನಿಮ್ಗೆ ಸೀರೆ ತೋರಿಸ್ತೇನೆ. ನಮ್ದು ಬ್ಲೂ ಮತ್ತು ಪಿಂಕ್ ಸಾಡಿ ಐತಿ. ಈಗ ನಾಟ್ ಸೊ ಎಸ್ಥೆಟಿಕ್ ಟ್ರಾನ್ಸಿಷನ್ ವಿಡಿಯೋ ಬಂತು. ನಿಮಗೆ ವೀಡಿಯೋದಾಗ ಸೆಕೆಂಡ್ಸ್ದಾಗ ಸಾರಿ ಉಟ್ಕೊಂಡು ತೋರಿಸಿದೆ. ಬಟ್ ನಾನು ಸಾರಿ ಉಟ್ಕೊಳ್ಳೋ 15 to 20 ಮಿನಿಟ್ಸ್ ತೊಗೋತೀನಿ. ನಂಗೆ ಸಾರಿ ಅಷ್ಟೇನು ಚಲೋ ಬರೋದಿಲ್ಲ. ಈಗ ನಾನು ನೆಕ್ಸ್ಟ್ ಮೇಕಪ್ ಮಾಡ್ಕೋತೀನಿ ಸ್ವಲ್ಪ ಲೈಟ್ ಆಗಿ. ಈಗ ನಾನು ಫಸ್ಟ್ ಪ್ರೈಮರ್ ಹಚ್ಕೊಳತ್ತೀನಿ. ನಾನು ಪ್ರೈಮರ್ ಆಲ್ ಓವರ್ ಫೇಸಿಗೆ ಹಚ್ಕೊಳಲ್ಲ. ಫಸ್ಟ್ ಫೋರ್ ಹೆಡ್ ಬರೀ 2 ಚಿಕ್ಕಿಗೆ ಹಚ್ಕೋತೀನಿ ಅಷ್ಟೇ. ಸೊ ಬ್ಲರ್ ಆಗಲಿ ಅಂಥೇಳಿ. ಸಾಡಿ ಭಾಳ ಡಿಸ್ಟರ್ಬ್ ಮಾಡತ್ತಿತ್ತು ಅಂತ ಅದನ್ನು ಟಕ್ಕಿನ್ ಮಾಡಿಕೊಂಡೆ ನಡದ ಕಡೆ. ನೆಕ್ಸ್ಟ್ ಈಗ ಫೌಂಡೇಶನ್ ತೊಗೊಂಡೀನಿ. ಅದನ್ನು ನಾನು ಆಲ್ ಓವರ್ ಫೇಸ್ ಅಲ್ಲೆಲ್ಲ ಸ್ವಲ್ಪ ಡಾಟ್ 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 ಇಟ್ಕೊಂಡು ಒಂದು ಸ್ವಲ್ಪ ಡ್ಯಾಪ್ ಮಾಡ್ಕೊಂಡು ಬ್ಲೆಂಡರ್ ಇಲ್ಲ ಅದನ್ನೆಲ್ಲ ಡ್ಯಾಪ್ ಮಾಡಿ ಬ್ಲೆಂಡ್ ಮಾಡ್ಕೋತೀನಿ. ನಿಮ್ಗೆ ಆಲ್ರೆಡಿ ಹೇಳ್ದಾಗ ನಂಗೆ ಅಷ್ಟೇನು ಮೇಕಪ್ ಬರೋಂಗಿಲ್ಲ. ಬಟ್ ನಾನು ಚಲೋನ ನನಗೆ ಸೆಟ್ ಆಗೋಂಗೆ ನಾನು ಮೇಕಪ್ ಮಾಡ್ಕೋತೇನೆ. ಹೆವಿ ಏನು ಮಾಡ್ಕೊಳ್ಳಲ್ಲ. ನಾ ಯಾವ ಫಂಕ್ಷನಿಗೆ ಹೋದರೂ ಹಿಂಗೆ ಮೇಕಪ್ ಮಾಡ್ಕೊಂಡು ಹೋಗ್ತೇನೆ. ಸೇಮ್ ಮೇಕಪ್ ಬಟ್ ಸ್ವಲ್ಪ ಕವ್ರೇಜ್ ಜಾಸ್ತಿ ತೊಗೋತೇನೆ. ಸ್ವಲ್ಪ ಹೆವಿ ಮಾಡ್ಕೋತೇನೆ. ಸ್ವಲ್ಪ ಲಿಟಲ್ ಹೆವಿ ಮಾಡ್ಕೋತೇನೆ. ನಂಗೆ ಮೊದಲು ಎಷ್ಟು ಮೇಕಪ್ ಬರ್ತಿರ್ಲಿಲ್ಲ. ಬಟ್ ಈಗ ನನಗೂ ಮೇಕಪ್ ಅಂದ್ರೆ ಇಷ್ಟ ಆಗತ್ತೆ. ಈಗ ನಾ ಇಲ್ಲಿ ಕಾಂಪ್ಯಾಕ್ಟ್ ಹಚ್ಕೊಳತ್ತೇನೆ. ಜಸ್ಟ್ ಬ್ಲರ್ ಆಗಲಿ ಅಂಥೇಳಿ ಸ್ಕಿನ್ನು. ಜಾಸ್ತಿ ಏನು ಪ್ರಾಡಕ್ಟ್ ಯೂಸ್ ಮಾಡಲ್ಲ. ಇಲ್ಲೇ ಎಲ್ಲಾದರೂ ನಾರ್ಮಲ್ ಹೋಗೋ ಹತ್ರ. ಬಟ್ ಮಸ್ಕಾರ ಕಂಪಲ್ಸರಿ ಹಾಕೋತೇನೆ. ಲಿಪ್ಸ್ಟಿಕ್ ಮಸ್ಕಾರ ಕಂಪಲ್ಸರಿ. ಈಗ ಒಂದು ಬ್ರೌನ್ ಲಿಪ್ ಲೈನರ್ ತೊಗೊಂಡು ಲಿಪ್ನ ಲೈನ್ ಮಾಡ್ಕೊಳತ್ತೀನಿ. ಫಸ್ಟ್ ಟೈಮ್ ವಿಡಿಯೋ ಮಾಡತ್ತೇನೆ. ಹೆಂಗೆ ರೆಕಾರ್ಡ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಸೊ ಸೆಟ್ಟಿಂಗ್ಸ್ ಎಲ್ಲ ಚೇಂಜ್ ಮಾಡಿ ಟ್ರೈ ಮಾಡತ್ತೀನಿ. ಏನಾರು ಅಪ್ಲೋಡ್ ಮಾಡೀನಂದ್ರೆ ಇಷ್ಟ ಆಗಿ ಅಪ್ಲೋಡ್ ಮಾಡಿರ್ತೀನಿ. ನಿಮಗೆ ಯಾವ್ದಾರು ವೀಡಿಯೋದು ಏನಾದ್ರು ಸಜೆಷನ್ ಇದ್ರೆ ಪ್ಲೀಸ್ ಹೇಳ್ರಿ. ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ ನಾ ಮಾಡೋಕೆ. ಸೊ ಇವಾಗ ನಾನು ಇಲ್ಲಿ ನೆಕ್ಸ್ಟ್ ಒಂದು ಲ್ಯಾಕ್ಮೆ ಲಿಪ್ಸ್ಟಿಕ್ ಹಾಕ್ಕೊಳತ್ತೀನಿ. ನಾನು 2-3 ಶೇಡ್ ಮ್ಯಾಚ್ ಮಾಡಿ ಹಾಕೋತೀನಿ. ಈಗ ಇಲ್ಲಿ ಜುಡಿಯೋದು ಒಂದು ಪರ್ಪಲಿಶ್ ಕಲರ್ದು ಒಂದು ಲಿಪ್ಸ್ಟಿಕ್ ಹಾಕ್ಕೊಳತ್ತೀನಿ. 2 ಬ್ಲೆಂಡ್ ಮಾಡಿದೆ. ಮತ್ತು ರೆಡ್ ಕಲರ್ದು ಒಂದು ಲಿಪ್ ಲೈನರ್ ತೊಗೋತೀನಿ. ಲಾಸ್ಟಿಗೆ ಲಿಪ್ಸ್ಟಿಕ್ ಹಾಕಿದ್ಮೇಲೆ ಒಂದು ಸತಿ ಲಿಪ್ ಲೈನ್ನ ಮಾಡ್ಕೋತೀನಿ. ನನಗೆ ಹಿಂಗೆ ಲಿಪ್ ಲೈನರ್ ಮಿಕ್ಸ್ ಮಾಡಿ ಹಚ್ಕೊಳ್ಳೋದಂದ್ರೆ ಇಷ್ಟ ಆಗ್ತೈತಿ. ಸ್ವಲ್ಪ ಇಲ್ಲಿ ಕರೆಕ್ಷನ್ ಮಾಡಿಕೊಂಡೆ. ನೆಕ್ಸ್ಟ್ ಈಗ ನಾನು ಇಲ್ಲೊಂದು ಮಸ್ಕಾರ ತೊಗೊಳತ್ತೀನಿ. ಮಸ್ಕಾರ ಹಾಕೋತೇನೆ. ನನಗೆ ಲ್ಯಾಶಸ್ ಜಾಸ್ತಿ ಇಲ್ಲ. ಸೊ ಇದು ಚಲೋ. ಇದು ಮಸ್ಕಾರ ಒಂದು ಕೋಟ್ ಹಾಕ್ಕೊಂಡ್ರೂ ಚಲೋ ಕಾಣ್ತೈತಿ. 2-3 ಕೋಟ್ಸ್ ಹಾಕಿದ್ರೆ ಹೆವಿ ಕಾಣಿಸ್ತೈತಿ. ಚಲೋ ಮಸ್ಕಾರ ಯೂಸ್ ಆಗ್ತೈತಿ. ಸ್ವಲ್ಪ ನಾ ಮಸ್ಕಾರ ಹೆವಿನ ಹಾಕೋತೇನೆ. ಬಟ್ ಇವತ್ತು ಒಂದೇ ಕೋಟ್ ಹಾಕ್ಕೊಳತ್ತೀನಿ. ನಂಗೆ 2-3 ಕೋಟ್ಸ್ ಹಾಕಿದ್ದು ಸ್ವಲ್ಪ ಹೆವಿ ಚಲೋ ಕಾಣಿಸ್ತೈತಿ. ನನಗೆ ಲ್ಯಾಶಸ್ ಇಲ್ಲ ಅಂಥೇಳಿ ನಾ 2-3 ಕೋಟ್ಸ್ ಹಾಕ್ಕೊಳತ್ತೇನೆ. ಸೊ ನಾ ಈಗ ಒಂದು ಐಲೈನರ್ ತೊಗೊಂಡು ಅದನ್ನ ಹನಿ ಮೇಲೆ ಬೊಟ್ಟು ಥರ ಇಟ್ಕೋತೀನಿ. ನನ್ನ ಹನಿ ಮೇಲೆ ಆಲ್ರೆಡಿ ಹಂಚಿನ ಬೊಟ್ಟು ಐತಿ. ಅದು ಸ್ವಲ್ಪ ಹೆವಿ ಕಾಣ್ತೈತಿ ಐಲೈನರ್ ಇಟ್ಟಿಲ್ಲ ಅಂದ್ರೆ. ಅದಕ್ಕೆ ನಾನು ಸ್ಕೂಲ್ ಟೈಮಿಂದನೂ ಐಲೈನರ್ ಇಟ್ಕೊಂಡು ಹೋಗ್ತೀನಿ. ಅದು ಸ್ವಲ್ಪ ಲೈಟ್ ಕಾಣಲಿ ಅಂತೇಳಿ. ಇಷ್ಟ ಒಂದು ಐಲೈನರ್ ಇಟ್ಕೊಂಡು ನನ್ನ ಮೇಕಪ್ನ ಮುಗಿಸ್ತೀನಿ. ಜಾಸ್ತಿ ಏನು ಮಾಡ್ಕೊಳ್ಳಲ್ಲ. ಏನಾದ್ರು ಸ್ವಲ್ಪ ಹೊರಗೆ ಹೋಗಾತ್ರ ಎಲ್ಲಾದರೂ ಸ್ವಲ್ಪ ಐ ಶ್ಯಾಡೋ ಸ್ವಲ್ಪ ಹಚ್ಕೋತೀನಿ. ಮಸ್ಕಾರ ಸ್ವಲ್ಪ ಹೆವಿ ಇಟ್ಕೊಂಡು ಫೌಂಡೇಶನ್ ಜಾಸ್ತಿ ಹಾಕೋತೀನಿ. ನೆಕ್ಸ್ಟ್ ಇಲ್ಲಿ ನಾನು ಹೇರ್ ಕೋಮ್ ಮಾಡ್ಕೊಳತ್ತೀನಿ. ಇವತ್ತು ಹೇರ್ಗೂ ಏನಿಲ್ಲ, ಜಸ್ಟ್ ಒಂದು ಕ್ಲಿಪ್ ಹಾಕೊಂಡು ಬರ್ತೀನಿ. ನೆಕ್ಸ್ಟ್ ಇಲ್ಲಿ ನನ್ನ ಕಡೆ ಒಂದು ಪೇರ್ ಆಫ್ ಗೋಲ್ಡ್ ಇಯರಿಂಗ್ಸ್ ಐತಿ. ನನ್ನ ಸಾಡಿ ಮೇಲೆ ಮೋಸ್ಟ್ ಆಫ್ ದ ಟೈಮ್ ಇದನ್ನ ವೇರ್ ಮಾಡ್ತೀನಿ, ಗೋಲ್ಡ್ ಇಯರಿಂಗ್ಸ್. ಇಲ್ಲ ಅಂದರೆ ಯಾವ್ದಾರು ಚಲೋ ಸ್ಟಡ್ ಸಿಕ್ತದೆ ಸ್ಟಡ್ ಹಾಕೋತೀನಿ. ನಾನು ಹ್ಯಾಂಗಿಂಗ್ಸ್ ಎಲ್ಲ ಯೂಸ್ ಮಾಡಲ್ಲ. ಇದನ್ನು ಒಂದು ಗೋಲ್ಡ್ ಇಯರಿಂಗ್ಸ್ನ ನಾನು ಮೋಸ್ಟ್ ಆಫ್ ದ ಟೈಮ್ ಸಾಡಿ ಮೇಲೆ ಪೇರ್ ಮಾಡೋದು. ನೆಕ್ಸ್ಟ್ ಇಲ್ಲಿ ಇಯರಿಂಗ್ಸ್ ಹಾಕ್ಕೊಂಡು ಮಂಗಲಸೂತ್ರ ಹಾಕ್ಕೊಳತ್ತೀನಿ. ಆಕ್ಸಸರೀಸು ಏನು ಜಾಸ್ತಿ ಹೆವಿ ಯೂಸ್ ಮಾಡಲ್ಲ. ಅದೇ ಸೇಮ್ ವಾಚ್, ಮಂಗಲಸೂತ್ರ, ಸಾಡಿ ಮೇಲೆ ಡ್ರೆಸ್ ಮೇಲೆ ಇದ್ದ ಮಂಗಲಸೂತ್ರನೂ ಏನು ಹಾಕಿರಲ್ಲ. ಯಾವಾಗ ಸ್ಮಾಲ್ ಚೈನ್ಸ್ ಹಾಕ್ಕೊಂಡಿರ್ತೇನೆ. ಒಂದು ಕೈಗೆ ಬ್ರಾಸ್ಲೆಟು, ಒಂದು ಕೈಗೆ ವಾಚ್ ಹಾಕ್ಕೊಂಡೇನಿ. ಸೊ ನಾ ಇವತ್ತು ಹಿಂಗೆ ರೆಡಿ ಆಗೀನಿ. ಲಾಸ್ಟಿಗೆ ಒಂದು ಸ್ವಲ್ಪ ಪರ್ಫ್ಯೂಮ್ ಹಾಕ್ಕೊತೇನೆ. ಪರ್ಫ್ಯೂಮ್ ಹಾಕ್ಕೊಂಡು ಹಿಂಗೆ ರೆಡಿ ಆಗೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗೈತಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.